ಈ ಲೋಕದಲ್ಲಿ ಇಲ್ಲಿ ಹೋಗಿದ್ರೆ ನಿನ್ಗೆ ಏನಾಗತ್ತೆ ಅಂತ ಹೇಳ್ತಾರೆ, ಬಿದ್ದೋಗ್ತೀವಿ. ದೇವ್ರು ಏನು ಹೇಳ್ತಾರೆ ಅಂದರೆ ಒಣಗ ಕಳುತುಳ್ಳ ಜನ, ಅಂದರೆ ಬೆಂಡ್ ಸ್ಟಿಫ್ ನೆಕ್ಡ್ ಪೀಪಲ್. ದೇವರ ವಾಕ್ಯ ಎಷ್ಟೇ ಹೇಳಿದ್ರು, ದೇವರೇ ಬಂದು ಇಳಿದು ಬಂದು ಹೇಳಿದ್ರೆ ಏನು ಮಾಡಲ್ಲ, ದೇವ್ರು ನಮ್ಮದು ಮಾತಾಡಿದ್ರು ಕೇಳಿಸ್ಕೊಳ್ಳಲ್ಲ. ಅದಕ್ಕೇನು ನೆಕ್ ಏನು ಮಾಡಲ್ಲ, ಬೆಂಡ್ ಮಾಡೋದೇ ಇಲ್ಲ. ಯಾವಾಗ ನೋಡಿದ್ರು ಒಂದೇ ಥರ ಇರುವಂಥ ಜನರು. ಸೊ ಇಂಥವ್ರಿಗೆ ಏನಿಲ್ಲ, ದೇವರು ಅವರನ್ನು ಎಷ್ಟು ಶ್ರಮಿಸಿದ್ದಾರೆ ಅಂತ ಅರ್ಥ ಆಗಿಲ್ಲ, ಮತ್ತು ದೇವರ ಜ್ಞಾನ ಅವರಲ್ಲಿಲ್ಲ. ಆಮೇನ್. ದೇವರ ಜ್ಞಾನ ಇಲ್ಲದೆ ಹೋದರೆ ದೇವರಿಗೆ ಆಸೆ, ದೇವರನ್ನು ಕಂಡು ಆಸೆ ಇರುವುದಿಲ್ಲ. ಮತ್ತೇನು ಬರುತ್ತೆ, ದೇವರ ವಾಕ್ಯವನ್ನು ಕೇಳಿಸ್ಕೋದಕ್ಕೆ ಆಸೆ ಇರಲ್ಲ. ಮೂರನೇದು ಪ್ರಾರ್ಥನೆ ಮಾಡೋದಕ್ಕೆ ಆಸೆ ಇರಲ್ಲ. ಇದೆಲ್ಲ ಯಾವಾಗ ಪ್ರಾರಂಭಿಸುತ್ತೆ ನಮ್ಮಲ್ಲಿ, ಪವಿತ್ರಾತ್ಮರು ಮೊದಲು ಬೆಳಕಾಗಿ ಬರಬೇಕು. ಬೆಳಕಾಗಿ ಬಂದವರು ಏನು ಮಾಡಬೇಕು, ಇವಾಗ ಕತ್ತಲೆಯಿಂದ ನಮ್ಮನ್ನು ಬಿಡಿಸ್ಬೇಕು. ಕತ್ತಲೆಯಿಂದ ಬಿಡಿಸೋದು ಮಾತ್ರ ಅಲ್ಲ, ಆ ಜಾಗದಲ್ಲಿ ಏನು ಮಾಡಬೇಕು, ದೇವರು ಜ್ಞಾನವನ್ನು ಕೊಡಬೇಕು. ಜ್ಞಾನ ಕೊಡ್ತಾ 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 ನಮಗೇನು ಅರ್ಥ ಆಗತ್ತೆ, ಇದು ಲೋಕ, ಇದು ಮಾಂಸ. ಇದಾದ ಮೇಲೆ ನಮ್ಮ ಆತ್ಮವನ್ನು ಸಪರೇಟ್ ಮಾಡ್ತಾರೆ ಲೋಕದಿಂದ. ಇವಾಗ ಓದಿ ನೆಕ್ಸ್ಟ್ ವಾಕ್ಯ. ಇಲ್ಲಲ್ಲ, ಅಲ್ಲಿ ಆದಿಕಾಂಡ. ಅನಂತರ ದೇವರು 3ನೇ ದಿವಸದಲ್ಲಿ ಒಣನೆಲವು ಕಾಣಿಸಲಿ ಅಂದರು, ಹಾಗೆ ಆಯಿತು. ಒಣ ನೆಲವು ಕಾಣಿಸಲಿ ಅಂದರು, ಹಾಗೆ ಆಯಿತು. ದೇವರು ಇವಾಗ ಏನು ಮಾಡ್ತಾ ಇದ್ದಾರೆ, ನೀರಿನಿಂದ ನೆಲವನ್ನು ಏನು ಮಾಡ್ತಾ ಇದ್ದಾರೆ, ಸಪ್ರೇಟ್ ಮಾಡ್ತಾ ಇದ್ದಾರೆ. ಈ ನೆಲವನ್ನು ಅಂದರೆ ಯಾವ ರೀತಿಯಾದ ನೆಲವನ್ನು, ಮೊದಲು ಯಾವ ರೀತಿ ಇತ್ತಂತೆ ನೆಲ, ಅಪ್ಸ್ ಆ್ಯಂಡ್ ಡೌನ್ಸ್. ಇವಾಗ ದೇವ್ರು ಸಪ್ರೇಟ್ ಮಾಡುವಾಗ ಏನಾಗ್ತಾ ಇದೆ, ಅದು ಸ್ಟ್ರೇಟ್ ಆದ ನೆಲ. ಏನಕ್ಕೆ ವಾಕ್ಯ ಮುಖ್ಯ ಅಂದರೆ, ಇವಾಗ ನೋಡಿ ದೇವ್ರು ಇವಾಗ ಏನು ಮಾಡ್ತಾ ಇದ್ದಾರೆ, ಮೊದಲು ಇವಾಗ ಮಾಂಸ ಮೇಲಿದೆ, ಸ್ಕೈ ಆಕಾಶವಾಗಿದೆ. ನೀರು ಒಂದು ಕಡೆ ಲೋಕವಾಗಿ ಏನು ಮಾಡಿದೆ, ನೀರಿನ ಥರ ಇದೆ. ನೆಕ್ಸ್ಟ್ ಇವಾಗ ಏನಿದೆ, ಭೂಮಿ. ಭೂಮಿಯಲ್ಲಿ ನಡೆಯುವುದು ಏನು ತುಂಬ ಸುಲಭವಾದ ವಿಷಯ, ಯಾಕಂದರೆ ಕಣ್ಣಿಗೆ ಕಾಣಿಸುತ್ತೆ. ಆತ್ಮದಲ್ಲಿ ನಡೆಯುವುದು ತುಂಬ ಸುಲಭವಾದ ವಿಷಯ, ಯಾಕಂದರೆ ಕಣ್ಣಿಗೆ ಕಾಣಿಸುತ್ತೆ. ನೀರಿನ ಮೇಲೆ, ಲೋಕದಲ್ಲಿ ಆತ್ಮದಲ್ಲಿ ನಡೆಯುವುದು ಕಷ್ಟ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆಯಲ್ಲಿ ದೇವರ ಹತ್ರ ಇರೋದು ತುಂಬ ಸುಲಭವಾದ ವಿಷಯ. ಬೈಬಲ್ ಓದಬೇಕಾದ್ರೆ ದೇವರೇ ನಾನು ಇದನ್ನು ಮಾಡ್ತೀವಿ, ದೇವ್ರು ಹೇಳೋದೆಲ್ಲ ಕೇಳಿಸ್ಕೊಳ್ಳೋದು ಸುಲಭ. ಆದರೆ ನಮ್ಮ ಕೆಲಸಕ್ಕೆ ಹೋಗುವಾಗಲೂ, ಲೋಕದಲ್ಲಿ ತಿರುಗಿ ಹೋಗುವಾಗಲೂ ಏನು ಮಾಡ್ತೀವಿ, ಇವಾಗ ಪೇತ್ರನೇ ಎಕ್ಸಾಂಪಲಿಗೆ ಇಟ್ಕೊಳ್ಳಿ. ಪೇತ್ರನ ಕೆಲಸ ಏನಾಗಿತ್ತು, ಮೀನು ಹಿಡಿಯೋದು. ಮೀನು ಹಿಡಿಯೋಕೆ ಏನು ಮಾಡಬೇಕು ಅವರು, ಹಡಗಿನಲ್ಲಿ ಎಲ್ಲಿಗೆ ಹೋಗ್ಬೇಕು, ಸಮುದ್ರಕ್ಕೆ ಹೋಗ್ಬೇಕು. ಇಂಥ ಮನುಷ್ಯ ಸಮುದ್ರಕ್ಕೆ ಯಾವಾಗ ಹೋಗ್ತಾರೆ, ದಿನ ಕೆಲಸ ಮಾಡುವಾಗ. ನಾವು ಏನು ಮಾಡ್ತೀವಿ, ಡೈಲಿ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತೀವಿ, ಅದಾದಮೇಲೆ ಏನು ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ. ಕೆಲಸ ಅನ್ನೋದು ಲೋಕದ ವಿಷಯ. ಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಗೇನು ಬೇಕು, ಯಾಕಂದರೆ ನಮ್ಮನ್ನು ಬಿಟ್ಟು ಯಾವಾಗಲೂ ಮೇಲೆ ಏನಿರುತ್ತೆ, ನಮ್ಮ ಮಾಂಸ. ಆಕಾಶ ಥರ ಎಲ್ಲೋದ್ರೂ ಏನಿರುತ್ತೆ, ಮಾಂಸ. ಎಲ್ಲೋದ್ರೂ ಮಾಂಸ ಇರುವ ಕಾರಣದಿಂದ ನಾವು ಲೋಕದಲ್ಲಿ ಹೋಗುವಾಗ ಏನಾಗ್ತಾ ಇದೆ, ನಮ್ಮ ಮಾಂಸವೂ ರೆಡಿಯಾಗಿದೆ, ನೀರು ರೆಡಿಯಾಗಿದೆ, ನಮ್ಮನ್ನೇನು ಮಾಡೋಕ್ಕೆ, ತನಗೆ ತಾನೇ ತಗೊಳ್ಳೋಕೆ. ನೀವು ಇನ್ನೊಂದು ಕಡೆ ಚೆನ್ನಾಗಿ ನೋಟ್ ಮಾಡಿದ್ರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಬಿರುಗಾಳಿ ಆಗಿತ್ತು. ಯೇಸು ಕ್ರಿಸ್ತು ನೀರಿನ ಮೇಲೆ ನಡಿಬೇಕಾದ್ರೆ ಏನಾಗಿತ್ತಂತೆ, ಬಿರುಗಾಳಿ ಬರ್ತಿತ್ತು ಅಂತ. ಮಳೆನೂ ಬಿರುಗಾಳಿ ಇರುವಂಥ ಸಮಯದಲ್ಲಿ ದೇವ್ರು ನಡ್ಕೊಂಡ್ಬರ್ತಾ ಇದ್ದಾರೆ ಅಂತ ಜಾಗದಲ್ಲಿ. ನಾವು ಲೋಕದಲ್ಲಿ ಹೋಗುವಾಗಲೂ ಯಾವಾಗಲೂ ಪಿಶಾಚಿ ನಮ್ಮನ್ನೇನು ಮಾಡ್ತಾನೆ, ಕತ್ತಲೆಯ ಸಮಯದಲ್ಲಿ ಏನು ಮಾಡ್ತಾನೆ, ಅಟ್ಯಾಕ್ ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಲೋಕ ಎಲ್ಲಿದೆ, ಕತ್ತಲೆಯಲ್ಲಿದೆ. ಆಮೇನ್. ಲೋಕ ಕತ್ತಲೆಯಲ್ಲಿದೆ, ನಾವು ಅದಕ್ಕೆ ಬೆಳಕಾಗಿದ್ದೀವಿ. ಅಂಥ ಮನುಷ್ಯರು ಇವಾಗ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಲೋಕದಲ್ಲಿ ಹೋಗಬೇಕಾದ್ರೆ, ನೀರಿನ ಮೇಲೆ ನಡೆಯಬೇಕಾದ್ರೆ ನಮಗೇನು ಬೇಕು, ದೇವರ ಮೇಲೆ ನಂಬಿಕೆ. ಆತ್ಮದಲ್ಲಿ ನಡೆಯಬೇಕು. ಆತ್ಮದಲ್ಲಿ ನಾವು ಯಾವಾಗ ನಡೀತೀವಿ, ಪ್ರಾರ್ಥನೆ ಮಾಡುವಾಗ, ಮನೆಯಲ್ಲಿರುವಾಗ ಪಾಪದಲ್ಲಿ ಬೀಳೋದು ಸುಲಭವಾದ ವಿಷಯ ಅಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಯಾರಾದರೂ ಯೋಚನೆ ಮಾಡ್ತೇವೆ, ಪ್ರಾರ್ಥನೆ ಮಾಡುವಾಗ ಕೆಟ್ಟ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಬರುತ್ತಾ, ಬೈಬಲ್ ಓದುವಾಗ ಕೆಟ್ಟ ಮನುಷ್ಯಗಳು ನಮ್ಮ ಯೋಚನೆಯಲ್ಲಿ ಬರುತ್ತಾ? ಅದು ಆತ್ಮದಲ್ಲಿ ಭೂಲೋಕ ಡ್ರೈ ಲ್ಯಾಂಡಲ್ಲಿ ಇದ್ದೀವಿ. ಆದರೆ ಅದೇ ಮನುಷ್ಯರು ಕೆಲಸಕ್ಕೆ ಹೋಗಿ, ಆಚೆ ಹೋಗಿ, ತಿರುಗಿ ಈವ್ನಿಂಗ್ ಒಳಗಡೆ ಏನು ಮಾಡಿರ್ತಾರೆ, ಅದೇ ಪಾಪದಲ್ಲಿ ಬಿದ್ದಿರ್ತಾರೆ. ಕಾರಣ ಏನು, ಲೋಕದಲ್ಲಿ ಹೋಗುವಾಗ ಮಾಂಸ ಸುಮ್ಮನೆ ಇರಲ್ಲ, ಲೋಕನೂ ಸುಮ್ಮನೆ ಇರಲ್ಲ. ನೀರಿನ ಮೇಲೆ ನಡೆಯೋದಕ್ಕೆ ನಮಗೇನು ಬೇಕು, ಯೇಸು ಕ್ರಿಸ್ತುವನ್ನು ನೋಡಿ ನಡಿಬೇಕು. ಆಮೇನ್. ಯಾವಾಗ ಪೇತ್ರನು ತನ್ನ ಕಣ್ಗಳನ್ನು ಯಾವುದ್ರ ಮೇಲೆ ಇಟ್ಟ, ಬಿರುಗಾಳಿಯ ಮೇಲೇನು ಮಳೆಯ ಮೇಲೇನು ಇಡುವಾಗ ಏನಾಯ್ತು, ಮಾಂಸದ ಭಯ ಅವನಿಗೆ ಬಂತು. ಇದು ಯಾವ ದಿವಸದಲ್ಲಿ ನಡೀತಾ ಇದೆ, 3ನೇ ದಿವಸದಲ್ಲಿ ದೇವರು 2 ಸಪ್ರೇಟ್ ಮಾಡ್ತಾರೆ. ನಿಮಗೆ ತೋರಿಸ್ತಾ ಇದ್ದಾರೆ ಏನು, ಇದು ಆತ್ಮಿಕದ ನೆಲ, ಇದು ನೀರು, ಇದು ಆಕಾಶ. ದೇವರು ನಮಗೆ 3 ಅರ್ಥ ತಿಳಿಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನಡೆಯೋದು ಕಷ್ಟ.